ಯೋಚಿಸಿ, ದೇವರು ರಾಜನಿಗೆ ಅಲ್ಲ, ಒಬ್ಬ ಸಾಧಾರಣ ಧೋಬಿಗೆ ಕನಸಿನಲ್ಲಿ ಕಾಣಿಸಿಕೊಂಡರೆ? ಟಿ ನರಸೀಪುರದ ಹತ್ತಿರ ಒಬ್ಬ ಧೋಬಿ ಪ್ರತಿದಿನ ನದಿಯ ಕಲ್ಲಿನ ಮೇಲೆ ಬಟ್ಟೆ ತೊಳೆಯುತ್ತಿದ್ದ. ಒಂದು ರಾತ್ರಿ ಅವನ ಕನಸಿನಲ್ಲಿ ನರಸಿಂಹಸ್ವಾಮಿ ಕಾಣಿಸಿಕೊಂಡರು. ಆ ಕಲ್ಲಿನ ಕೆಳಗೆ ನನ್ನ ವಿಗ್ರಹ ಇದೆ, ಅದನ್ನು ತೆಗೆದು ದೇವಾಲಯ ಕಟ್ಟಿಸು. ಮರುದಿನ ಧೋಬಿ ಕಲ್ಲು ಎತ್ತಿದ. ಅದರ ಕೆಳಗೆ ನರಸಿಂಹನ ವಿಗ್ರಹ ಮತ್ತು ದೇವಾಲಯ ಕಟ್ಟಲು ಬಂಗಾರದ ನಾಣ್ಯಗಳು. ಅವನು ಹೇಳಿದ, ಸ್ವಾಮಿ, ನಾನು ಕಾಶಿಗೆ ಯಾತ್ರೆಗೆ ಹೋಗಬೇಕು. ಆಗ ನರಸಿಂಹನು ಹೇಳಿದರು, ನನಗೆ ದೇವಾಲಯ ಕಟ್ಟಿದ ಪುಣ್ಯ ಕಾಶಿಗೆ ಹೋಗುವುದಕ್ಕಿಂತ ಹೆಚ್ಚು, ಸ್ವಲ್ಪ ಮಾತ್ರ ಹೆಚ್ಚು, ಗುಂಜಬೀಜದಷ್ಟು. ಆದ್ದರಿಂದಲೇ ಈ ದೇವರು ಗುಂಜ ನರಸಿಂಹಸ್ವಾಮಿ ಎಂದು ಪ್ರಸಿದ್ಧರಾದರು. ಇಂದಿಗೂ ಭಕ್ತರು ದೇವಾಲಯದ ಒಳಗೆ ಹತ್ತಿ ಒಂದು ಹಳ್ಳಿ ಶಿಲ್ಪವನ್ನು ಸ್ಪರ್ಶಿಸುತ್ತಾರೆ. ಅದು ಪಾಪಗಳನ್ನು ದೂರ ಮಾಡುತ್ತದೆ ಎಂದು ನಂಬುತ್ತಾರೆ. ಈ ಅದ್ಭುತ ದೇವಾಲಯ ಮೈಸೂರು ಹತ್ತಿರ ಕಾವೇರಿ, ಕಬಿನಿ ಮತ್ತು ಸ್ಫಟಿಕ ನದಿಗಳ ಸಂಗಮದಲ್ಲಿದೆ.